ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದು ಫ್ಲವರ್ ಪೆಟಲ್ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಆರೆಳೆ ದಾರ ತೊಗೊಂಡಿದ್ದೀನಿ. ಆರೆಳೆ ದಾರ ತೊಗೊಂಡು 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ, ಮತ್ತೊಮ್ಮೆ 3 ಚೈನ್ ಹಾಕ್ಕೊಳ್ಳೋಣ, ಮತ್ತು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಈ ಫಸ್ಟ್ ಸ್ಟೆಪ್ ಒಂದು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಆಮೇಲೆ ಇದು ಈಸಿಯಾಗಿದೆ ಕೂಡ, ಆಮೇಲೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದು, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ. ಈಗ ದಾರ ಮೇಲೆ ಮಾಡಿಕೊಂಡು ನೀವು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶದೊಳಗಡೆ ಮತ್ತು ಆ 4 ಚೈನನ್ನು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ನಾವು ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನ್ದು ಲಾಕ್ ಇದೆಯಲ್ಲ, ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಹಿಂಭಾಗ, ಬೀಡ್ ಹಿಂಭಾಗ, ಆ 3 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಬಟ್ಟೆನ ಟರ್ನು ಮಾಡ್ಕೊಳ್ಳೋಣ. ಟರ್ನು ಮಾಡಿಕೊಂಡು ನಾವು ಈಗ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಹಿಂಭಾಗ 4 ಚೈನ್ ಹಾಕ್ಕೊಂಡ್ವಲ್ಲ, ಆ 4 ಚೈನ್ ಒಳಗಡೆ ನಾವು ಟ್ರಿಬಲ್ ಕ್ರೋಶ ಮಾಡೋಣ. ಇದು ಈಸಿಯಾಗಿರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ, ಹಂಗಾಗಿ ನೆಕ್ಸ್ಟು ಸ್ಟೆಪ್ಪು ಸ್ಲೋ ಮಾಡ್ತೀನಿ. ಇದು ಒಂದು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ, ಯಾಕಂದರೆ ಗೊತ್ತಿರೋ ಅಂಥದ್ದು ಬರೀ ಟ್ರಿಪಲ್ ಕ್ರೋಶ ಮಾಡ್ಕೊತ ಹೋಗೋದು, ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಿದ್ದೀನಿ. ಹಂಗೇನಾರು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ವೀಡಿಯೋ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲಾಂದರೆ ರಿಪೀಟ್ ಮಾಡಿ 2 ಸಲ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದು. ನಾನಿಲ್ಲಿ 12 ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. 12 ಕಂಬಗಳನ್ನು ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲೂ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ ನಾವು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನನ್ನು ಇಲ್ಲೂ ಅಷ್ಟೇ ಸ್ಕಿಪ್ ಮಾಡಿದ್ದೀನಿ ನಾನು. 3 ಚೈನ್ನ 5 ಟೈಮ್ಸ್ ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ನೋಡಿ, 3 ಚೈನ್ನ 1 ಟೈಮ್ ಆಯ್ತು, 2 ಟೈಮ್, ಅದು ಏನು 3 ಚೈನು ಸಿಂಗಲ್ ಕ್ರೋಶ, 3 ಚೈನು ಮತ್ತು ಲಾಕು, 3 ಚೈನು ಲಾಕು 5 ಟೈಮ್ಸ್ ಮಾಡ್ಕೊಳ್ಳಿ. ನಾನೀಗ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ 2 ಟೈಮ್ಸ್ ಆಗಿದೆ, 3 ಟೈಮ್ಸ್ ಆಗಿದೆ, 5 ಟೈಮ್ಸ್ ಹಾಕ್ಕೊಂಡು ತೋರಿಸ್ತಿದ್ದೀನಿ ನೋಡಿ. ಈಗ ನಾವು ದಾರ ಮೇಲೆ ಮಾಡಿಕೊಂಡು ಮತ್ತೆ ಬೀಡ್ ಹಾಕ್ಕೊಳ್ಳೋದು, ಬೀಡ್ ಲಾಕ್, ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು, ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ಮತ್ತು 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅದರೊಳಗಡೆ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಇದೇ ರೀತಿ ಕಂಟಿನ್ಯೂ ಆಗೋದು, ಹಂಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ವೀಕ್ಷಕರೇ. ಮತ್ತು 3 ಚೈನ್ ಹಾಕ್ಕೊಂಡು 3 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು, ಬಟ್ಟೆನ ಟರ್ನ್ ಮಾಡೋದು. ಬಟ್ಟೆನ ಟರ್ನು ಮಾಡಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಆ 4 ಚೈನ್ ಗ್ಯಾಪ್ ಒಳಗಡೆ ಟ್ರಿಪಲ್ ಕ್ರೋಶ ಕಂಬಗಳನ್ನು ಮಾಡೋದು. ಈಸಿ ಅಲ್ವಾ ವೀಕ್ಷಕರೇ, ಹಂಗಾಗಿ ನಾನು ಫಾಸ್ಟಾಗಿ ತೋರಿಸಿದ್ದೀನಿ. ನಾನಿಲ್ಲಿ ಉಪಯೋಗಿಸ್ತಿದ್ದೀನಲ್ಲ ಈ ಬೇಸ್ ಫಸ್ಟ್ ಸ್ಟೆಪ್ಪಿಗೆ, ಅದು ಥ್ರೆಡ್ ಇದೆಯಲ್ಲ ಅದು ನೋಡಿ, ಈ ರೀತಿ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಆಗಬೇಕು. 3 ಚೈನ್ 5 ಟೈಮ್ಸ್ ಹಾಕ್ಕೋಬೇಕು, ಮತ್ತು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋದು. ಆ ರೀತಿ ಈಗ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ಡು ಒಂಥರ ಜರಿ ಥ್ರೆಡ್ ಇದ್ದಂಗಿದೆ, ಸಿಲ್ಕ್ ಥ್ರೆಡ್ಡು, ಹಂಗಾಗಿ ಒಂದು ಸ್ವಲ್ಪ ತುಂಬ ಶೈನಿಂಗ್ ಇದೆ, ಅದು ಹಂಗಾಗಿ ಗೊತ್ತಾಗಲ್ಲ. ಒಂದು ಸ್ವಲ್ಪ ತುಂಬ ಶೈನಿಂಗ್ ಹೊಡೆಯುತ್ತೆ, ಕಂಬಗಳೇ ಕಾಣಲ್ಲ, ಅಷ್ಟು ಶೈನಿಂಗ್ ಹೊಡಿತಾ ಇದೆ ನೋಡಿ. ಈಗ ನಾನೊಂದು 3 ಆರ್ಚ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ನಿಮಗೆ ಥ್ರೆಡ್ ಬಿಚ್ಚೋಗುತ್ತೆ ಅಂದರೆ 2 ಸಲ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶದ ಮೇಲೆ ಒಳಗೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಜರಿ ಥ್ರೆಡ್ಡು ಕಾಣೋದೇ ಇಲ್ಲ, ಅಷ್ಟು ಶೈನಿಂಗ್ ಹೊಡಿತಾ ಇದೆ. ಈ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ನಿಜವಾಗೂ ನೋಡೋಕ್ಕೋದ್ರೆ ಕಂಬಗಳು ಕಾಣಲ್ಲ, ಅಷ್ಟು ಶೈನಿಂಗ್ ಇದೆ. ಮತ್ತು ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು
ಮತ್ತೆ ಬಟ್ಟೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಆ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ, ಸ್ಮಾಲ್ ಸೈಜ್ ಬೀಡ್ ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾವು ಬೀಡ್ ಕೆಳಗಡೆ ನೆಕ್ಸ್ಟು 3 ಚೈನ್ ಆದಮೇಲೆ 4th ಚೈನ್ ಇದೆಯಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಹಾಕಿ ಅದನ್ನು ಸಿಂಗಲ್ ಕ್ರೋಶ ಮಾಡ್ಕೊಂಡು ಸೆಕೆಂಡ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು ಈಗ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ 3 ಚೈನ್ ಹಾಕ್ಕೊಂಡ್ವಲ್ಲ ಆ 3 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶ ಮಾಡೋಣ. ಇಲ್ಲಿ ಬರೀ ಡಬಲ್ ಕ್ರೋಶ ಮಾಡ್ತಾ ಹೋಗೋದು, ಇಲ್ಲಿಂದ ಇತ್ಲಾಗೆ ಬರೀ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋದು. ಹಂಗಾಗಿ ಇದು ಕೂಡ ಈಸಿನೇ. ನೋಡಿ ನಾನಿಲ್ಲಿ ಈ 3 ಚೈನ್ ಒಳಗಡೆ 8 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಒಂದು ಬೇಕು ಅಂದರೆ ಅರ್ಚದ್ದು ಇಲ್ಲ ಅಷ್ಟು ಸಾಕು ಅನಿಸುತ್ತೆ. ನಾನಿಲ್ಲಿ 12 ಕಂಬಗಳನ್ನು ಹಾಕ್ಕೊಂಡಿರೋದ್ರಿಂದ 6 ಪೆಟಲ್ಸ್ ಬರ್ತವೆ. 2 ಕಂಬಗಳಿಗೆ ಒಂದೊಂದು ಪೆಟಲ್ಸನ್ನು ಲಾಕ್ ಮಾಡಿದರೆ 6 ಪೆಟಲ್ಸ್ ಬರ್ತವೆ. ಹಂಗಾಗಿ ಸಾಕಾಗುತ್ತೆ. ನೋಡಿ ಈ ರೀತಿ ಆಯಿತು. 8 ಚೈನ್ ಹಾಕ್ಕೊಂಡ್ಮೇಲೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಕಂಬಗಳು ಹಾಕ್ಕೊಂಡ್ಮೇಲೆ 2 ಕಂಬಗಳನ್ನು ಬಿಟ್ಟು ಪಕ್ಕ 2 ಕಂಬಗಳ ಪಕ್ಕ ನಾವು ನೀಡಲ್ ಹಾಕಿ ದಾರ ತೊಗೊಬಂದು ಸಿಂಗಲ್ ಕ್ರೋಶ ಮಾಡೋಣ. ಈಗ ನಾವು 3 ಚೈನ್ ಹಾಕ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡಿಕೊಂಡು ಆ 4th ಹೋಲಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡೋಣ. ಸಿಂಗಲ್ ಕ್ರೋಶ ಮಾಡಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ವೀಕ್ಷಕರು ಇಲ್ಲೊಂದು ಸ್ವಲ್ಪ ಗಮನಿಸಿ, ನಾನು ಇಲ್ಲಿ ಬೀಡ್ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿಲ್ಲ, ಬಟ್ ಬೀಡ್ ಲಾಕ್ ಮಾಡ್ಕೊಳ್ಳಿ. ನಾನು ಆಮೇಲೆ ವೀಡಿಯೋದಲ್ಲಿ ತೋರಿಸಿಲ್ಲ, ಬಟ್ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟು ಪೆಟಲಲ್ಲಿ ತೋರಿಸಿದ್ದೀನಿ. ಈ ಪೆಟಲಲ್ಲಿ ಅದು ವೀಡಿಯೋದಲ್ಲಿ ಬಂದಿಲ್ಲ. ನಾನು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಅದನ್ನು ನೋಡಿ ಈ ರೀತಿ ಬರುತ್ತೆ. ಈಗ 2 ಚೈನ್ ಬಿಟ್ಟು ಅಂದರೆ 2 ಕಂಬಗಳನ್ನು ಬಿಟ್ಟು 2 ಕಂಬಗಳ ಮಧ್ಯೆ 2 ಮತ್ತು 3ನೇ ಕಂಬದ ಮಧ್ಯೆ ನಾವು ನೀಡಲ್ ಹಾಕಿ ದಾರ ತಗೊಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತು 4th ಹೋಲಲ್ಲಿ ನಾವು ನೀಡಲ್ ಹಾಕಿ ದಾರ ತೊಗೊಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಆ 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡೋಣ. ರಿಪೀಟ್ ಆಗುತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಎಲ್ಲ ರಿಪೀಟೇ. ಫಸ್ಟ್ ಪೆಟಲಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಇನ್ನು ಉಳಿದಿದ್ದ ಪೆಟಲ್ಸ್ ಎಲ್ಲ ಸೇಮ್ ಆ್ಯಸ್ ಯೂಶ್ವಲ್. ಮತ್ತು ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ಅದೊಂಚೂರು ತೋರಿಸಿದ್ರೆ ಸೇಮ್ ಎಲ್ಲ ರಿಪೀಟ್ ಆಗುತ್ತೆ. ಹಾಗಾಗಿ ನೋಡಿ ಈಗ 8 ಕಂಬಗಳಾದಮೇಲೆ 2 ಚೈನ್ ಬಿಟ್ಟು, ಅಂದರೆ 2 ಕಂಬಗಳನ್ನು ಬಿಟ್ಟು ನೀಡಲ್ ಹಾಕಿ ದಾರ ತಗೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು 4th ಹೋಲಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡ್ಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು ಆ 3 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡೋಣ. 8 ಕಂಬಗಳನ್ನು ಮಾಡೋಣ. ನೋಡಿ ಫಸ್ಟು ಪೆಟಲ್ ಬಿಟ್ಟರೆ ಇನ್ನು ಉಳಿದಿದ್ದ ಪೆಟಲಲ್ಲೆಲ್ಲ ಸೇಮ್ ಕಂಟಿನ್ಯೂ ಆಗುತ್ತೆ, ರಿಪೀಟ್ ಆಗುತ್ತೆ. ಸೊ ಹಂಗಾಗಿ ಒಂದು ಪೆಟಲ್ ನೀವು ಕ್ಲೀನಾಗಿ ಗಮನ ಇಟ್ಟು ನೋಡಿದರೆ ಸೇಮ್ ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಮಾಡ್ಬೋದು ನೀವು. ನೋಡಿ 8 ಕಂಬಗಳಾದಮೇಲೆ 2 ಕಂಬಗಳನ್ನು ಬಿಟ್ಟು ನೀಡಲ್ ಹಾಕಿ ದಾರ ತೊಗೊಬಂದು ಸಿಂಗಲ್ ಕ್ರೋಶ ಮಾಡೋಣ. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು 8 ಕಂಬಗಳು ಹಾಕಿದ್ದೀವಲ್ಲ ಅದರ 4ನೇ ಹೋಲಿಗೆ
ನೀಡಲ್ ಹಾಕಿ ದಾರ ತಗೊಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಚೈನ್ ಹಾಕ್ಕೊಳ್ಳೋಣ. ಮತ್ತು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತಗೊಬಂದು 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡೋಣ. ಒಂದು ಸ್ವಲ್ಪ ವಿಡಿಯೋ ಬ್ಲರ್ ಆಗಿದೆ ವೀಕ್ಷಕರೇ, ಸಾರಿ. ನಾನು ಅದಕ್ಕೆ ಅದನ್ನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಈಗ 8 ಕಂಬಗಳನ್ನು ಮಾಡ್ಕೊಳ್ಳೋಣ 3 ಚೈನ್ ಗ್ಯಾಪ್ ಒಳಗಡೆ. ತುಂಬ ಕ್ಯೂಟಾಗಿ ಕಾಣುತ್ತೆ ವೀಕ್ಷಕರೇ, ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಪೆಟಲ್ಸ್, ಫ್ಲವರ್ ಪೆಟಲ್ ಥರ ಕಾಣುತ್ತೆ. ಟೂ ಚೈನ್ 2 ಕಂಬಗಳನ್ನು ಬಿಟ್ಟು ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡೋಣ. 4th ಹೋಲಲ್ಲಿ 8 ಕಂಬಗಳನ್ನು ಮಾಡ್ಕೊಂಡಿದ್ದೀವಲ್ಲ, ಅದರ 4ನೇ ಹೋಲ್ ಗ್ಯಾಪಲ್ಲಿ ನಾವು ನೀಡಲ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಗ್ಯಾಪ್ ಒಳಗಡೆ 8 ಡಬಲ್ ಕ್ರೋಶ ಕಂಬಗಳನ್ನು ಮಾಡೋಣ. ತುಂಬ ಲುಕ್ಕಾಗಿ ಕಾಣುತ್ತೆ ವೀಕ್ಷಕರೇ, ಬ್ರೈಡಲ್ ಡಿಸೈನ್ ಇದು ತುಂಬ ಬೀಡ್ಸ್ ಬೇಕು ಅಂತೇನಿಲ್ಲ, ಕುಚ್ಚು ಹಾಕೋಬೋದು. ಇದಕ್ಕೆ ಕುಚ್ಚು ಹಾಕಿರೂ ಚೆನ್ನಾಗಿರುತ್ತೆ, ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ. ನಾನು ವಿತೌಟ್ ಕುಚ್ಚು ತೋರಿಸಿದ್ದೀನಿ, ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಆಮೇಲೆ. ನೋಡಿ 12 ಕಂಬಗಳನ್ನು ಹಾಕ್ಕೊಂಡಿರೋದ್ರಿಂದ 2 ಕಂಬ ಬಿಟ್ಟು ಒಂದೊಂದು ಲಾಕ್ ಮಾಡಿದ್ದೀವಿ ಪೆಟಲ್ಲ. ಸೊ ಹಂಗಾಗಿ ನೋಡಿ, ಈಗ ನಾನು ಫಸ್ಟ್ ಇದನ್ನು ಹೇಳ್ತೀನಿ. ಈಗ ಪೆಟಲ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 6ನೇ ಪೆಟಲ್ ಆದಮೇಲೆ 3 ಚೈನ್ ಹಾಕ್ಕೊಂಡು ನೋಡಿ, ಲಾಸ್ಟ್ ಪೆಟಲ್ನ 4ನೇ ಹೋಲಿಗೆ ನೀಡಲ್ ಹಾಕಿ 3 ಚೈನ್ದ ಅದರೊಳಗಡೆ ಪಾಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ನಾವು ಅದನ್ನು ಪಕ್ಕದಲ್ಲಿ ಬಟ್ಟೆಗೆ 3 ಚೈನ್ ಮಾಡಿ ಫಸ್ಟು ಸ್ಟೆಪ್ಪಲ್ಲಿ 3 ಚೈನ್ ಲಾಕ್ ಮಾಡಿದ್ದೀವಲ್ಲ, ಆ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋಣ. ಮತ್ತು ಈಗ ಮತ್ತೊಂದು 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಇಲ್ಲ 2 ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ನಡೆಯುತ್ತೆ. 1 ಅಥವಾ 2 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಲಾಕ್ ಮೇಲೆ ಒಮ್ಮೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪೆಟಲ್ ಆರ್ಚಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ಹೈಡ್ ಆಗಿದೆ. ಈಗ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ 3 ಚೈನ್ಗೆ ಅವುಗೆ ಕುಚ್ಚು ಬರುತ್ತೆ. ನೆಕ್ಸ್ಟು ಈ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೆ ಕುಚ್ಚು ಬರುತ್ತೆ. ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ಈಗ ನೀವು ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು, ಇಲ್ಲಾಂದರೆ ನೇರವಾಗಿ 3 ಚೈನ್ ಹಾಕ್ಕೊಂಡು ನೋಡಿ 4 ಚೈನ್ ಗ್ಯಾಪ್ ಒಳಗಡೆ ನಮಗೆ ಕುಚ್ಚು ಬರುತ್ತೆ. 3 ಚೈನ್ ಹಾಕ್ಕೊಂಡು 3 ಚೈನ್ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಳ್ಳೋದು, ಬಟ್ಟೆನ ಟರ್ನ್ ಮಾಡಿ ನಾವೇನಲ್ಲಿ ಹಿಂದ್ಗಡೆ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿದ್ವೋ ಅದ್ರ ಮೇಲೆ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾಡಿದ್ದೀವಲ್ಲ ಅದೇ ರೀತಿ. ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಆ 4th ಚೈನಿಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಈಗ 3 ಚೈನ್ ಗ್ಯಾಪ್ ಒಳಗಡೆ 8 ಡಬಲ್ ಕ್ರೋಶಗಳನ್ನು ಮಾಡೋಣ. ವಿಡಿಯೋ ಬ್ಲರ್ ಆಗಿದೆ ವೀಕ್ಷಕರೇ, ಅದಕ್ಕೆ ನೀಟಾಗಿ ಹೇಳಿದ್ದೀನಿ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈಗ 3 ಚೈನ್ ಗ್ಯಾಪ್ ಒಳಗಡೆ 8 ಡಬಲ್ ಕ್ರೋಶಗಳನ್ನು
ಮಾಡ್ಕೊಳ್ಳೋಣ. ಸೇಮ್ ಇದೇ ರೀತಿ ಎಲ್ಲ ಆರ್ಚ್ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗು ಫಸ್ಟ್ ಪೆಟಲ್ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟು, ಇನ್ನೆಲ್ಲ ರಿಪೀಟ್ ಆಗುತ್ತೆ ಸೇಮ್ ಅದೇ ರೀತಿ. ಈಗ 2 ಚೈನ್ ಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು 4th ಹೋಲಲ್ಲಿ 8 ಕಂಬಗಳನ್ನು ಮಾಡಿದ್ದೀವಲ್ಲ, ಅದು 4th ಹೋಲ್ಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೋಬೇಕು. ಮತ್ತು ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಆ 3 ಚೈನ್ ಒಳಗಡೆ ಡಬಲ್ ಕ್ರೋಶಗಳನ್ನು ಮಾಡಬೇಕು. 8 ಡಬಲ್ ಕ್ರೋಶಗಳನ್ನು ಮಾಡಿ ಮತ್ತು ಫಸ್ಟ್ ಆರ್ಚ್ನ 2 ಕಂಬಗಳನ್ನು ಬಿಟ್ಟು ನಾವು ಲಾಕ್ ಮಾಡಬೇಕು. 2 ಕಂಬಗಳನ್ನು ಬಿಟ್ಟು ಲಾಕ್ ಮಾಡಬೇಕು. 12 ಕಂಬಗಳಿಗೆ 2 ಕಂಬಗಳಿಗೆ ಒಂದೊಂದು ಪೆಟಲ್ ಅಂದರೆ 6 ಪೆಟಲ್ ಬರ್ತವೆ. ಇಲ್ಲಿ ನೋಡಿ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಕಂಪ್ಲೀಟ್ ಅದೇ ರೀತಿ ಎಂಡ್ವರೆಗೂ ಇದೇ ರೀತಿ ಕಂಟಿನ್ಯೂ ಆಗಬೇಕು. ವೀಕ್ಷಕರೇ, ನಮ್ಮ ವಿಡಿಯೋಗಳು ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ 8 ಕಂಬಗಳು ಆದಮೇಲೆ ನಾವು 2 ಕಂಬಗಳನ್ನು ಬಿಟ್ಟು ಫಸ್ಟ್ ಆರ್ಚ್ನ ಕಂಬಗಳನ್ನು ಬಿಟ್ಟು ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 3 ಚೈನ್ ಹಾಕ್ಕೊಂಡು 4ನೇ ಹೋಲ್ಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ನಾನು ಒಂದು 3 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. 3 ಆರ್ಚ್ಗಳು ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿ ತುಂಬ ಕ್ಯೂಟಾಗಿ ಕಾಣುತ್ತೆ ವೀಕ್ಷಕರೇ. ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಅನಿಸುತ್ತೆ, ಪೆಟಲ್ಸ್ ಥರ ಕಾಣುತ್ತೆ. ನೋಡಿ ಈ ರೀತಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಬಂದಿದೆ ವೀಕ್ಷಕರೇ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 650 to 700 ಪ್ರೈಸ್ ಮಾಡ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.